ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಮ್ಮ ಶ್ರೀ ಭಾರತಿ ಮತ್ತು ಶ್ರೀ ಕಲ್ಪವೃಕ್ಷ ಕಡೆಯಿಂದ ನಮಗೆ ಬೆಂಗಳೂರು ಟು ಪುಟ್ಟಪರ್ತಿ ಒಂದು ಹೊಸ ಬಸ್ ಬಂದಿದೆ, BS6. ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಫಸ್ಟು BS6 ವಿತ್ ಬಾಡಿ ಕೋಡ್ ಬಂದಿರೋದು ಈ ಬಸ್ಸು ಬೆಂಗಳೂರಿಂದ ಪುಟ್ಟಪರ್ತಿಗೆ. ಈ ಬಾಡಿ ಕೋಡಲ್ಲಿ ಏನಂದರೆ ಸ್ಪೆಷಲೈಸೇಷನ್ ಅಂದರೆ ಈಗ ಎಮರ್ಜೆನ್ಸಿ ಎಕ್ಸಿಟು 3 ಇಟ್ಟಿರ್ತಾರೆ, ಟಾಪಲ್ಲಿ 2 ಪ್ಲಸ್ ಸೈಡಲ್ಲಿ 1 ಪ್ಲಸ್ ಬಂದ್ಬಿಟ್ಟು ಏನಂದರೆ ಫೈರ್ ಎಕ್ಸ್ಟೆನ್ಷನ್ನು ಮತ್ತು ಅಲಾರಮ್ ಸಿಗ್ನಲ್ಲು ಇದೆಲ್ಲ ಹೊಸದಾಗಿ ಬಾಡಿ ಕೋಡಲ್ಲಿ ಆಗಿರೋದು. ಇದು ಬಾಡಿ ಬಸ್ ರೆಡಿ ಆಗಿರೋದು ಬಂದ್ಬಿಟ್ಟು ರಾಯಲ್ ಕೋಚ್ ಕರೂರಿಂದ ಒಳ್ಳೆ ಕಂಫರ್ಟಬಲ್ ಬಸ್ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಫಸ್ಟು ನಮಗೆ BS6 ವಿತ್ ನ್ಯೂ ಬಾಡಿ ಕೋಡ್ ರೂಲ್ಸ್ ನಾರ್ಮ್ಸ್ ಪ್ರಕಾರ ಬಸ್ಸು ರಿಲೀಸ್ ಆಗಿರೋದು ಬೆಂಗಳೂರಲ್ಲಿ ರೂಟ್ ಬಸ್ಸಸ್ಸಲ್ಲಿ. ಮತ್ತು ಇದು ಕಲ್ಪವೃಕ್ಷ ಅವ್ರ ಕಡೆಯಿಂದ ಮತ್ತು ಭಾರತಿ ಅವ್ರ ಕಡೆಯಿಂದ ಒಳ್ಳೆ ಬಸ್ ಸರ್ವಿಸ್ ಕೊಟ್ಟಿದ್ದಾರೆ. ಈಗ ಏನಂದರೆ ಬೆಂಗಳೂರಿಂದ ಪುಟ್ಟಪರ್ತಿಗೆ ಇದು ಫಸ್ಟ್ ಟ್ರಿಪ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಪುಟ್ಟಪರ್ತಿಯಲ್ಲಿ ಬೆಳಗ್ಗೆ 4:15ಗೆ, ನಿಮ್ಗೆ 9:30 ಕಲಾಸಿಪಲ ಬರುತ್ತೆ, ಮತ್ತು 10:00 ವಂಸಂದ್ರ ಹೋಗುತ್ತೆ, ಮತ್ತು 11:30 ವಂಸರ ಬಿಟ್ಟು 1:00 ಕಲಾಸಿಪಲ್ಯ ಬಿಡುತ್ತೆ, ಮತ್ತು 6:45 ಪುಟ್ಟಪರ್ತಿ ತಲುಪುತ್ತೆ. ಮತ್ತು ಇನ್ನೊಂದು ಏನಂದರೆ ರೂಟ್ ಬಂದ್ಬಿಟ್ಟು ಪುಟ್ಟಪರ್ತಿ, ಪೆನುಗೊಂಡ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಬೆಂಗಳೂರು ಮತ್ತು ವಂಸಂದ್ರ ತಲುಪುತ್ತೆ. ರೂಟ್ ಬಂದು ಇದು. ಟಿಕೆಟ್ ರೇಟ್ ಬಂದ್ಬಿಟ್ಟು 250 ರೂಪಾಯಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಶಿವಪ್ರಸಾದ್ ಸರ್, ಯಾಕಂದರೆ ಇಂಥ ಒಳ್ಳೆ ಬಸ್ಸನ್ನು ಕೊಟ್ಟಿದ್ದಾರೆ. ಮತ್ತು ಕಂಫರ್ಟಬಲ್ ಸೀಟಿಂಗು, ಲೈಟಿಂಗ್ಸು ಮತ್ತು ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಟು ಶಿವಪ್ರಸಾದ್ ಸರ್, ಅಂತ ಒಳ್ಳೆ ಬಸ್ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಕಂಫರ್ಟಬಲನ್ನು ಮೈಂಡಲ್ಲಿ ಇಟ್ಕೊಂಡು ತುಂಬ ಸೇಫ್ಟಿಯಾಗಿ ಜರ್ನಿ ಮಾಡ್ಬೋದು. ಪ್ರತಿ ಸ್ಟಾಫ್ಗೂ ನನ್ನ ಪ್ರತ್ಯೇಕವಾದ ಧನ್ಯವಾದ. ಬನ್ನಿ, ಇವತ್ತು ನಮ್ಮ ಜರ್ನಿ ಬಂದ್ಬಿಟ್ಟು ಬೆಂಗಳೂರು ಟು ಚಿಕ್ಕಬಳ್ಳಾಪುರವರೆಗೂ ಟ್ರಾವೆಲ್ ಮಾಡೋಣ, ಮತ್ತು ಬಸ್ ಬಗ್ಗೆ ಇಂಟೀರಿಯರ್ಸು ಎಕ್ಸ್ಟೀರಿಯರ್ಸು ಪ್ರತಿಯೊಂದು ನೋಡೋಣ. ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಸೀಲಿಂಗು ಮತ್ತು ಸೀಟು 3+2 ಕಂಫರ್ಟಬಲ್ ಸೀಟಿಂಗ್ ಕೊಟ್ಟಿದ್ದಾರೆ. ಮತ್ತು ಇಂಟೀರಿಯರ್ ಲೈಟ್ಸು ಡೇ ಟೈಮೆಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ.
ನೋಡಿ ಡೇ ಟೈಮಲ್ಲಿ ಈ ಥರ ಕಾಣಿಸುತ್ತೆ. ಮಾಡ್ತಿದ್ವಿ. ತುಂಬ ಚೆನ್ನಾಗಿರುತ್ತೆ. ಹೊಸದಾಗಿ ರಾಯಲ್ಸಲ್ಲಿ ರೆಡಿ ಆಗಿರೋದು. ನೋಡಿ ಇಂಟೀರಿಯರ್ಸ್ ಈ ಥರ ಇದೆ ತುಂಬ. ಮತ್ತು CC ಕ್ಯಾಮ್ರಾಸು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಒಳ್ಳೆ ಆಡಿಯೋ ಸಿಸ್ಟಮ್ ಎಲ್ಲ ಮಾಡಿದ್ದಾರೆ. ನೋಡಿ CC ಕ್ಯಾಮ್ರಾಸ್ ಎಲ್ಲ ಕಡೆ ಕೊಟ್ಟಿದ್ದಾರೆ. ಪ್ಲಸ್ ಇಂಟೀರಿಯರ್ಸ್ ಲೈಟಿಂಗ್ ಸಿಸ್ಟಮ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ನಮ್ಮ ಕುಮಾರ್ ಅಣ್ಣನೂ ಇದ್ದಾರೆ ನೋಡಿ ಯಾವ ಥರ ಇದೆ. నమస్తే, మీ పేరేనా? సుమారు ఎన్ని ఏళ్ళు ఇంకా ఉన్నారు నా భారతి? నా టైమింగ్ ఏమన్నా ఇది ఫస్ట్ ట్రిప్ ఎక్కడ స్టార్ట్ చేస్తారు ఏమన్నా? ఓకేనా 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 ఓకే. వంశచంద్రం వెంచడికి పోతారన్నా? ఓకేనా 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 ఓకేనా. సేమ్ రూట్. టైమింగ్ ఎంత రీచ్ అవుతారన్నా? 6:45 రీచ్ అన్న. టికెట్ రేట్ ఎంతనా పుట్టపర్తి ఇంకా బెంగళూరుకి? 250 రూపాయలు. మనకి కొత్త బస్సు వచ్చింది, ఎలా ఉందన్నా మీకు? బాగుందన్న కొత్త బస్సు. ఓకేనా, థ్యాంక్స్ అన్న, థ్యాంక్స్. ನಮಸ್ತೆನಾ? ನಿಮ್ಮ ಹೆಸರಣ್ಣ? ಸುಮಾರು ಎಷ್ಟು ವರ್ಷ ಇದೆನಾ ಭಾರತೀಯಲ್ಲಿ? ಮತ್ತು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತೀರಣ್ಣ ನೀವು? ಪುಟ್ಟಪರ್ತಿಯಿಂದ ಸ್ಟಾರ್ಟ್. ಟೈಮಿಂಗ್ ಏನೇನ ಮಾಡ್ತೀರಾ? 4:15. ಮತ್ತೆ ಬೆಂಗಳೂರು ಎಷ್ಟೊತ್ತು ರೀಚ್ ಆಗ್ತೀರಣ್ಣ? 9:15. ವಂಶಚಂದ್ರ ಎಷ್ಟೊತ್ತು ಹೋಗ್ತೀರಣ್ಣ? 10:30. ಮತ್ತೆ ಇಲ್ಲಿ ಎಷ್ಟೊತ್ತಿಗೆ ಬಿಡ್ತೀರಣ್ಣ? 1:15. 1:15ಗೆ ಮಾರ್ಕೆಟ್ ಬಿಡ್ತೀರಾ? ಎಷ್ಟೊತ್ತು ತಲುಪ್ತೀರಣ್ಣ ನೀವು ಅಲ್ಲಿಗೆ? ಪುಟ್ಟಪರ್ತಿಗೆ 6:15. 6:15. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ನಮ್ಮ ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಭಾರತಿ ಬಸ್ಸು, SKS ಬಸ್ಸು ಎಲ್ಲ ಇದೆ. ಸೊ ಟೈಮು ನಮಗೆ 1:15, 1:20ಕ್ಕೆ ನಮ್ಮ ಭಾರತಿ ಬಸ್ ಬಿಡುತ್ತೆ. ಕಲ್ಪವೃಕ್ಷ ಅವ್ರದ್ದು ಬೆಂಗಳೂರು ಟು ಪುಟ್ಟಪರ್ತಿ. ಫ್ರೆಂಡ್ಸ್ ನೋಡಿ ನಮ್ಮ BS6 ವಿತ್ ನ್ಯೂ ಬಾಡಿ ಕೋಡು ವಿತ್ ಎಮರ್ಜೆನ್ಸಿ ಲೈಟಿಂಗು ಎಲ್ಲ ಮಾಡಿಸಿದ್ದಾರೆ. ಮತ್ತು ಫೈರ್ ಆ್ಯಕ್ಷನ್ಸು ಇದೆಲ್ಲ ಹೊಸ ಬಾಡಿ ಕೋಡಲ್ಲಿ 2006ಅಲ್ಲಿ ಯಾವುದೇ ಗಾಡಿ ಬರಲಿ ಫಸ್ಟ್ ಇದೆಲ್ಲ ನಾಮ್ಸು ಫಾಲೋ ಮಾಡಬೇಕಾಗುತ್ತೆ ವಿತ್ ನ್ಯೂ ಬಾಡಿ ಕೋಡು. ನೋಡಿ BS6 ನೋಡಿ CC ಕ್ಯಾಮ್ರಾಸು ಎಲ್ಲ ಇದೆ ನೋಡಿ. ಇಂಟೀರಿಯರ್ಸ್ ಎಲ್ಲ ಸೂಪರಾಗಿ ಮಾಡಿಸಿದ್ದಾರೆ. BS6 ಗಾಡಿ ನಮಗೆ ತುಂಬ ಚೆನ್ನಾಗಿ ಕೊಡ್ತಾರೆ ಯಾವಾಗಲೇ ಭಾರತಿ ಮತ್ತು ಶ್ರೀ ಕಲ್ಪವೃಕ್ಷ ಅವರು. ಯಾವತ್ತೂ ಆಗಲಿ ಗಾಡಿಗಳು ಮಾತ್ರ ಫುಲ್ ಕಂಡೀಷನ್ಲಿ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ನಮಗೆ ತುಂಬ ಖುಷಿ ಆಗುತ್ತೆ ರಾಯಲ್ಸ್ ಬಾಡಿ ಕೋಚಿಂದ ಈ ಥರ ಒಂದು ಗಾಡಿ ಬಂದಿದೆ ಅಂತ. ಪ್ರತಿಯೊಬ್ಬರು ಲೈಕ್ ಮಾಡ್ತಾರೆ ರಾಯಲ್ಸ್ ಕೋಚ್ ಅವ್ರದ್ದು. ಮತ್ತು ಆಡಿಯೋ ಸಿಸ್ಟಮ್ ನೋಡಿ TV ಇಟ್ಟಿದ್ದಾರೆ, ಆಡಿಯೋ ಸಿಸ್ಟಮ್ ಇದೆ, ಪ್ರತಿಯೊಂದು ಚೆನ್ನಾಗಿದೆ ನೋಡಿ. ಫೈರ್ ಎಕ್ಸ್ಟೆನ್ಷನ್ ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದು ಎಮರ್ಜೆನ್ಸಿ ಎಕ್ಸಿಟು. ಫ್ರಂಟಲ್ಲಿ ಒಂದು ಇಟ್ಟಿದ್ದಾರೆ ಮತ್ತು ಬ್ಯಾಕ್ ಸೈಡಲ್ಲಿ ಒಂದು ಇಟ್ಟಿದ್ದಾರೆ. ಸೊ ಇದು ಈಗ ಹೊಸದಾಗಿ ಬಾಡಿ ನಾಮ್ಸ್ ಪ್ರಕಾರ ಮಾಡಬೇಕು. ಎರಡು ಕಡೆಯೂ ಎಮರ್ಜೆನ್ಸಿ ಎಕ್ಸಿಟ್ ಇಡಬೇಕು ಟಾಪಲ್ಲಿ. ಈ ಥರ ರೂಟ್ ಗಾಡಿಗೆ ನನಗೆ ಗೊತ್ತಿರೋಂಗೆ ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟ್ ಟೈಮ್ ಮಾಡಿಸಿರೋದು. ನೋಡಿ ನಾವು ಇವತ್ತು ಬೆಂಗಳೂರಿಂದ ಚಿಕ್ಕಬಳ್ಳಾಪುರವರೆಗೂ ಈಗ ಟ್ರಾವೆಲ್ ಮಾಡ್ತೀವಿ ಈ ಬಸ್ಸಲ್ಲಿ. ಸೊ ದಟ್ ಇದು ಪುಟ್ಟಪರ್ತಿ ಹೋಗುತ್ತೆ. ಶ್ರೀ ಭಾರತಿ ಮತ್ತು ಕಲ್ಪವೃಕ್ಷ ಅವರಿಂದ ಒಂದು ಒಳ್ಳೆಯ ಗಾಡಿ ಬಿಟ್ಟಿದ್ದಾರೆ. ನಮಗೆ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ಕಲಸಿಪಾಳ್ಯ 1:15ಗೆ ಬಿಡ್ತಾ ಇದ್ದೀವಿ. ಬನ್ನಿ ಇವಾಗ ಸ್ವಲ್ಪ ಚಿಕ್ಕಬಳ್ಳಾಪುರವರೆಗೂ ಹೊಸ ಗಾಡಿಯಲ್ಲಿ ಟ್ರಾವೆಲ್ ಮಾಡೋಣ. ಪುಟ್ಟಪರ್ತಿ ಗಾಡಿಯಲ್ಲಿ ಮತ್ತು ಇನ್ನೊಂದು ಗಾಡಿ ಬಂದಿದೆ, ಆ ಗಾಡಿಯಲ್ಲಿ ಮತ್ತೆ ಒಂದು ದಿವಸ ಬೆಳಗ್ಗೆನೇ ಟ್ರಾವೆಲ್ ಮಾಡೋಣ. ಬನ್ನಿ ಜರ್ನಿ ಮಾಡೋಣ. ನೋಡಿ ಇದು ಮಹಾಲಕ್ಷ್ಮಿ ನರಸೀಪುರ ಹೋಗ್ತಾ ಇದೆ. ಬನ್ನಿ.
ಬನ್ನಿ ಪುಟ್ಟಪರ್ತಿ ಗಾಡಿಯಲ್ಲಿ ನಮ್ಮ ಹೊಸ ಕಲ್ಪವೃಕ್ಷಲ್ಲಿ ಹೊಸ ಭಾರತಿ ಬಸ್ಸಲ್ಲಿ ಟ್ರಾವೆಲ್ ಮಾಡೋಣ ಇವತ್ತು. ಒಂದು ಹೊಸ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಒಂದು ನಮ್ಮ ಕಲಾಸಿಪಾಳ್ಯ ಸಿಟಿ ಬಸ್ ಸ್ಟ್ಯಾಂಡು ಈ ಕಡೆ ಎಲ್ಲ ಟ್ರಾವೆಲ್ಸ್ ನೈಟ್ ಸರ್ವಿಸ್ ಗಾಡಿಗಳೆಲ್ಲ ಇಲ್ಲಿ ಸೈಟ್ ಪಾರ್ಕಿಂಗ್ ಮಾಡಿದ್ದಾರೆ. ವಾಲ್ವೋ ಶ್ರೀ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು, ಧರ್ಮರಾಯ ಟೆಂಪಲ್ಲು ಮಾರ್ಕೆಟಲ್ಲಿ. ನೋಡಿ ಮುಂದೆ KVN ಇದೆ, ಬೆಂಗಳೂರು ಟು KGF ಗಾಡಿ, JC ರೋಡ್ ಸಿಗ್ನಲ್ಲು. ಬನ್ನಿ ಈಗ JC ರೋಡಲ್ಲಿ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನಮ್ಮ SKS ಬಸ್ಸಸ್ ಎಲ್ಲ ಪಾರ್ಕಿಂಗ್ ಹಾಕಿದ್ದಾರೆ. ಫುಲ್ಲು ಎಲ್ಲ ಕೇರಳ ಕಡೆ ಹೋಗೋ SKS ಬಸ್ಸಸ್ಸು ಟ್ರಾವೆಲ್ಸ್ ಗಾಡಿಗಳು. ಟೌನ್ ಹಾಲ್ ಸಿಗ್ನಲ್ ಹತ್ರ ಇದ್ದೀವಿ ಈಗ. ಇದು ಬ್ಯಾಂಗ್ಳೂರು ಅಂಬಾರಿ ಅಂತ ಲೋಕಲ್ ಟೂರಿಸ್ಟ್ ಎಲ್ಲ ಟ್ರಾವೆಲ್ ಮಾಡೋಕ್ಕೆ. ನೋಡಿ ಕಾರ್ಪೊರೇಷನ್ ಸರ್ಕಲ್ ಬಂದಿದ್ದೀವಿ. ಕೆಂಪೇಗೌಡ ರೋಡ್ ಇದು ರಸ್ತೆ. ಈ ಮಾತಾಸ್ ಹಾಸ್ಪಿಟ್ಲು. ಇಲ್ಲಿಂದ ರೈಟ್ ತಗೋತೀವಿ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ಲಿಂದ ಸ್ಟ್ರೈಟಾಗಿ ಹೆಬ್ಬಾಳ್ ರೋಡ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ. ಪ್ಯಾಲೇಸ್ ರೋಡ್ಸಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ ನಾವೀಗ. ಟ್ರಾಫಿಕ್ ಜಾಮ್ ಅನ್ನೋ ಥರ ಇದೆ. ಇಲ್ಲಿ ಹೆಬ್ಬಾಳ್ ರೋಡು ತುಂಬ ಟ್ರಾಫಿಕ್ ಜಾಮು. ಬೇಕರಿ ಸರ್ಕಲ್ ಬಂದಿದ್ದೀವಿ. ನೋಡಿದ್ರೆ ಇವತ್ತು ವೀಕೆಂಡು ಫುಲ್ ಟ್ರಾಫಿಕ್ ಜಾಮು. ಎರಡು ಕಾಲ ಆಯಿತು. ಹೆಬ್ಬಾಳ್ ಬಸ್ ಸ್ಟಾಪ್ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಇವತ್ತು ವೀಕೆಂಡು. ನೋಡಿ ಯಾವ ಥರ ಇದೆ.
ಹೆಬ್ಬಾಲ್ ಬಸ್ ಸ್ಟಾಪು 2 ಕಾಲಿಗೆ. ಹೆಬ್ಬಾಲ್ 2 ಕಾಲಿಗೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಜಾಮ್ ಇತ್ತು ಸಿಟಿಯಲ್ಲಿ. ನೋಡಿ ನಮ್ಮ SLN ಹೋಗ್ತಾ ಇದೆ. ಬೆಂಗಳೂರು ಟು ಕದ್ರಿ ರೂಟ್ ಬಂದ್ಬಿಟ್ಟು ಜಾಮ್ ಬಸ್ಸು, ಚಿಕ್ಕಬಳ್ಳಾಪುರ ಬಸ್ಸು. ಹೆಬ್ಬಾಲ್ ಫ್ಲೈಓವರ್ ಹತ್ತಾ ಇದ್ದೀವಿ. ಫುಲ್ಲು ಟ್ರಾಫಿಕ್ ಜಾಮು. ಹೆಬ್ಬಾಲ್ ರೈಲ್ವೆ ಸ್ಟೇಷನ್ ನೋಡಿ ಯಾವ ಥರ ಇದೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು BL ಮತ್ತು ಗುರುಗುಂಟಪಾಳ್ಯ ಎಲ್ಲ ಹೋಗ್ಬೋದು. ಇಲ್ಲಿ ಬಂದ್ಬಿಟ್ಟು ರಿಂಗ್ ರೋಡು. ಇಲ್ಲಿಂದ 27 ಕಿಲೋಮೀಟರ್ಸ್ ದೇವನಹಳ್ಳಿ, 48 ಚಿಕ್ಕಬಳ್ಳಾಪುರ, ಕರ್ನೂಲ್ 341, ಅನಂತಪುರ 196. ಈಗ ST ಮಾಲ್ ಹತ್ರ ಬಂದಿದ್ದೀವಿ ನಾವು. ST ಮಾಲ್ ಹತ್ರ ಬಂದಿದ್ದೀವಿ ನೋಡಿ. ಮುಂದೆ ಕಲ್ಪವೃಕ್ಷ ಇದೆ. SLN ಬೆಂಗಳೂರು ಟು ಕದ್ರಿ ರೂಟ್ ವಯಾ ದೇವನಹಳ್ಳಿ, ವಿಜಯಪುರ, ಚಿಂತಾಮಣಿಯಿಂದ ಬಿಕೊತ್ತಕೋಟ, ಮತ್ತು ಬಿಕೊತ್ತಕೋಟೆಯಿಂದ ಮುಳ್ಕಾಲ್ಚೆರುವಿಂದ ಕದ್ರಿ ಹೋಗುತ್ತೆ ಬಸ್ಸು. ಯಲಹಂಕ ಮೇಲೆ ರೂಟಲ್ಲಿ ಬೆಂಗಳೂರು ಟು ಕದ್ರಿ ಇಂದ ಫ್ಲೇವರ್ ಸರ್ವಿಸಲ್ಲಿ ಹೋಗ್ತೀವಿ ನಾವು. ಈ ಕಡೆ ಎಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಮೆಟ್ರೋ ಕನ್ಸ್ಟ್ರಕ್ಷನ್ ಆದರೆ ಏರ್ಪೋರ್ಟ್ಗೂ ಈಸಿಯಾಗಿ ಮೆಟ್ರೋಲ್ಲಿ ಬರ್ಬೋದು. ರೆಡಿ ಆಗ್ತಾಯಿದೆ. ನಾವು ಈಗ ಯಲಹಂಕ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಲೆಫ್ಟ್ ತಗೊಂಡ್ರೆ ನಾವು ದೊಡ್ಡಬಳ್ಳಾಪುರ ಹೋಗ್ಬೋದು. ನಾವು ಸ್ಟ್ರೈಟಾಗಿ ಹೋಗ್ತಾ ಇದ್ದೀವಿ. ಯಲಹಂಕ, ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಹೋಗ್ತೀವಿ. ನೋಡಿ ಮುಂದೆ ನಮ್ಮ SLN ಕಲ್ಪವೃಕ್ಷ ಇದೆ. ಬೆಂಗಳೂರು ಟು ಕದ್ರಿ ಗಾಡಿ.
ಏರ್ಪೋರ್ಟ್ವರೆಗೂ ಡೈರೆಕ್ಟ್ ಮೆಟ್ರಲ್ಲಿ ಹೋಗ್ಬೋದು. ಒಂದು ಅನುಕೂಲ ಮಾಡ್ತಾರೆ, ಬಟ್ ಇದು ತುಂಬ ಟೈಮ್ ತಗೊಳುತ್ತೆ. ಇನ್ನು ಕಾರ್ಸ್ ಟ್ರಾಫಿಕ್ ಜಾಸ್ತಿ ಇದೆ. ಟ್ರೈನ್ ವೀಲ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ವೀಲ್ಸ್ ಎಲ್ಲ ರೆಡಿಯಾಗಿ ಹೋಗ್ತಾ ಇದೆ. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ ಪ್ಲಾಜಾ ಬಂದಿದ್ದೀವಿ ಈಗ. ಏರ್ಪೋರ್ಟ್ ಟೋಲ್ ಪ್ಲಾಜಾ ಬಂದಿದ್ದೀವಿ. ಸ್ಟ್ರೈಟ್ ಹೋದರೆ ನಾವು ಹೈದ್ರಾಬಾದ್ ಹೈವೇ, ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಏರ್ಪೋರ್ಟ್ಗೆ. ಅರೌಂಡ್ 8 ಕಿಲೋಮೀಟರ್ಸ್ ಬರುತ್ತೆ ಏರ್ಪೋರ್ಟು. ಹೈದ್ರಾಬಾದ್ ದೇವನಹಳ್ಳಿ ಹೈವೇ NH44 ಇದು. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಾವು ಬ್ಯಾಂಗ್ಳೂರು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ರೈಟ್ ತೊಗೊಂಡ್ರೆ ನಿಮ್ಮ ದೇವನಹಳ್ಳಿ ಹೋಗುತ್ತೆ. ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ಹೈವೇ. ಅಲ್ಲಿಂದ ದೇವನಹಳ್ಳಿ ಹೋಗ್ತಾ ಇದ್ದೀವಿ ಒಳಗಡೆ.
ದೇವನಹಳ್ಳಿ ಒಳಗಡೆ ಹೋಗಿ ಮತ್ತೆ ಎರಡು 55 ಆಗ್ತಾಯಿದೆ. ಈಗ ದೇವನಹಳ್ಳಿ ಬಂದಿದ್ದೀವಿ. ಇಲ್ಲಿಂದ ರೈಟ್ ತಗೊಂಡ್ರೆ ನಾವು KRಪುರಂ ಹೊಸಕೋಟೆಗೆಲ್ಲ ಹೋಗ್ಬೋದು. ಸಾಕಾದಷ್ಟು BMTC ಬಸ್ಸಸ್ ಇದೆ, ತುಂಬ ಅನುಕೂಲ ಆಗುತ್ತೆ ಇಲ್ಲಿಂದ ಹೋಗೋದಕ್ಕೆ. ದೇವನಹಳ್ಳಿ ಬಸ್ ಸ್ಟಾಪು BMTC ಮತ್ತು ಪ್ರೈವೇಟ್ ಬಸ್ಸಸ್ಸು ಒಳಗಡೆ ಪಾರ್ಕಿಂಗ್ ಮಾಡ್ತಾರೆ. BMTC ಬಸ್ ಸ್ಟಾಪು ದೇವನಹಳ್ಳಿದು. ನೋಡಿ ಎಷ್ಟು BMTC ಮತ್ತು ಪ್ರೈವೇಟ್ ಬಸ್ಸಸ್ಸು ಸುಮಾರು ಬಸ್ಸು ಒಳ್ಳೆ ಕನೆಕ್ಟಿವಿಟಿ ಇದೆ ದೇವನಹಳ್ಳಿಗೆ ಇವಾಗ. ನೋಡಿ ಬಸ್ ಬರ್ತಾ ಇದೆ. ತಿರುಪತಿ ಟು ಬ್ಯಾಂಗ್ಳೂರು ವಯಾ ಮದನಪಲ್ಲಿ ಬಸ್ಸು. ಇಲ್ಲಿ ರೈಟ್ ತಗೊಂಡ್ರೆ ನಿಮಗೆ ವಿಜಯಪುರ ಮತ್ತು ಶಿಡ್ಲಘಟ್ಟ, ಎಚ್ ಕ್ರಾಸ್, ಕೋಲಾರೆಲ್ಲ ಹೋಗ್ಬೋದು. ಇಲ್ಲಿ ಲೆಫ್ಟ್ ತಗೊಂಡ್ರೆ ಡಾಬರ್ ದೊಡ್ಡಬಳ್ಳಾಪುರ ಡಾಬರ್ಸ್ಪೇಟೆ ಎಲ್ಲ ಹೋಗ್ಬೋದು. ಇದೊಂದು ಜಂಕ್ಷನು ವಿಜಯಪುರ ರೋಡು. ಲೈಟಾಗಿ ಮಳೆ ಸ್ಟಾರ್ಟ್ ಆಯಿತು. ಬಿಸಿಲು ಮಳೆ ಎರಡೂ ಬರ್ತಾ ಇದೆ. ಹೈವೇ ಜಾಯ್ನ್ ಆಗ್ತಾ ಇದ್ದೀವಿ. ಹೈದರಾಬಾದ್ ಹೈವೇ NH44. ತುಂಬ ಸ್ವಲ್ಪ ರಿಸ್ಕಿ ಮಾಡಿದ್ದಾರೆ ಗಾಡಿಗೆ ಹೋಗೋದಕ್ಕೆ ಬರೋದಕ್ಕೆ. ಯೂ ಟರ್ನ್ ಮಾಡಬೇಕು ಇವೆಲ್ಲ. ರಿಂಗ್ ರೋಡ್, ಔಟರ್ ರಿಂಗ್ ರೋಡ್ ಥರ. ಇಲ್ಲಿಂದ ರೈಟ್ ತೊಗೊಂಡ್ರೆ ನಿಮಗೆ ಹೊಸಕೋಟೆ ಮತ್ತು ಚೆನ್ನೈ ಎಕ್ಸ್ಪ್ರೆಸ್ಸು, ಲೆಫ್ಟ್ ತೊಗೊಂಡ್ರೆ ತುಮಕೂರು, ಡಾಬರ್ಸ್ಪೇಟೆ ಎಲ್ಲ ಹೋಗ್ಬೋದು. ಇದು ಒಂದು ಹೈವೇ ಮಾಡಿದ್ದಾರೆ, ಸೊ ಟ್ರಕ್ ರೈಡ್ ಮಾಡೋಕ್ಕೆ. ಬಟ್ ಟ್ರಾಫಿಕ್ ಇದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಜಂಕ್ಷನಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ.
ನೋಡಿ ಹೆವಿ ಟ್ರಾಫಿಕ್ಕು, ಟೂ ವೀಲರ್ಸು. ಹೈವೇ ಬಂದು ತುಂಬ ಟ್ರಾಫಿಕ್ಕು ಅಪ್ ಟು ಬಾಗೇಪಲ್ಲಿವರೆಗೂ. ಟೂ ವೀಲರ್ಸು, ಕಾರು ಎಲ್ಲ, ಟ್ರಕ್ಸು ಎಲ್ಲ ಟ್ರಾಫಿಕ್ ಇರುತ್ತೆ. ನಾಗಾರ್ಜುನ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿ ಇದು. ನಾಗಾರ್ಜುನ ಚಿಕ್ಕಬಳ್ಳಾಪುರಕ್ಕೆ ಹತ್ತಿರ ಆಗುತ್ತೆ. ಚಿಕ್ಕಬಳ್ಳಾಪುರಿಗೆ ಲೆಫ್ಟ್ ತಗೋತಾ ಇದ್ದೀವಿ. ಮೊದಲು ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು, ಇವಾಗ ಫ್ಲೈಓವರ್ ಆದಂಗಿದೆ. ಸೊ ದಟ್ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇತ್ತು, ಸ್ವಲ್ಪ ಕನ್ಜೆಷನ್ ಕಡಿಮೆ ಆಗಿದೆ. ಸೊ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಆಗಿದೆ, ಸೊ ದಟ್ ಎಲ್ಲ ವೆಹಿಕಲ್ಸ್ ಹೋಗ್ತಾ ಇದ್ದಾರೆ. ಬನ್ನಿ, ಈಗ ಚಿಕ್ಕಬಳ್ಳಾಪುರ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸುಮಾರು ಕಾಲೇಜಸ್ಸು, ಯೂನಿವರ್ಸಿಟೀಸ್ ಎಲ್ಲ ಇದೆ. ಸೊ ಪ್ರತಿಯೊಬ್ಬರು ಚಿಕ್ಕಬಳ್ಳಾಪುರಲ್ಲಿ ತುಂಬ ಬ್ಯಾಂಗ್ಳೂರಿಗೆ ಹತ್ರ ಅಂತ ಸುಮಾರು ಜನ ಬರ್ತಾ ಇದ್ದಾರೆ. ವೀಕೆಂಡ್ಸಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಈಶಾ ಟೆಂಪಲ್ಗಂತೂ ತುಂಬ ಇದಿರುತ್ತೆ, ಕ್ರೌಡ್ ಇರುತ್ತೆ. ತುಂಬ ಚಿಕ್ಕಬಳ್ಳಾಪುರ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ. ಫ್ರೆಂಡ್ಸ್, ನಮ್ಮ ವಿಡಿಯೋನ ಇಲ್ಲಿಗೆ ಚಿಕ್ಕಬಳ್ಳಾಪುರಿಗೆ ಎಂಡ್ ಮಾಡ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಶ್ರೀ ಭಾರತಿ ಅವ್ರಿಗೆ ಮತ್ತು ಶ್ರೀ ಕಲ್ಪವೃಕ್ಷ ಅವ್ರಿಗೆ. ನಮಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಬನ್ನಿ, ಇವತ್ತು ನಮ್ಮ ವಿಡಿಯೋನ ಹೊಸ ಬಸ್ಸಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. HSC ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇಂಜಿನಿಯರಿಂಗ್ ಕಾಲೇಜು ನೋಡಿ. ಆಲ್ಮೋಸ್ಟ್ 3 ಕಾಲ ಆಗ್ತಾಯಿದೆ. ನಾವು ಚಿಕ್ಕಬಳ್ಳಾಪುರ ಹತ್ರ ಬಂದಿದ್ದೀವಿ. ಇಲ್ಲಿಂದ ಪುಟ್ಟಪರ್ತಿಗೆ ಹೋಗೋತ್ತಿಗೆ 6 ಗಂಟೆ 45 ನಿಮಿಷ ಆಗುತ್ತೆ. ರೂಟ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನ್ಗೊಂಡ, ಪುಟ್ಟಪರ್ತಿ ಹೋಗುತ್ತೆ. ಮಧ್ಯಾಹ್ನ 1:30ಗೆ ನಿಮಗೆ ಕಲಾಸಿಪಲ್ಯ ಬಿಡುತ್ತೆ. ವಂಶಂಗ ಬಂದ್ಬಿಟ್ಟು 11:30 ಬಿಡುತ್ತೆ. ನಿಮಗೆ ತಲುಪೋ ಹೊತ್ತಿಗೆ ಸಂಜೆ 6:45 ಆಗುತ್ತೆ. ಎಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಶ್ರೀ ಭಾರತಿ ಅವ್ರಿಗೆ ಮತ್ತು ಶ್ರೀ ಕಲ್ಪವೃಕ್ಷ ಅವ್ರಿಗೆ. ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. 3:15ಗೆ ನಾವು ಬಂದಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಕಲ್ಪವೃಕ್ಷ ಅವ್ರಿಗೆ ಮತ್ತು ಭಾರತಿ ಅವ್ರಿಗೆ. ಬಾಯ್ ಫ್ರೆಂಡ್ಸ್. ನೋಡಿ, ನಾವು ಫೈನಲ್ ಆಗಿ ಚಿಕ್ಕಬಳ್ಳಾಪುರದಲ್ಲಿ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ತುಂಬ ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ ಭಾರತಿ ಮತ್ತು ಕಲ್ಪವೃಕ್ಷ ಅವರು. ಫುಲ್ ಜರ್ನಿ ಬೇರೆ ಬಸ್ಸಲ್ಲಿ ಮಾಡೋಣ. ಫಸ್ಟು ಬೆಳಿಗ್ಗೆ ಹೋಗೋ ಬಸ್ಸಲ್ಲಿ, ಸದ್ಯಕ್ಕೆ ಇಲ್ಲಿಗೆ ನಮಗೆ ಆಫ್ಟರ್ನೂನ್ ಬಸ್ಸಲ್ಲಿ ಎಂಡ್ ಮಾಡ್ತಾಯಿದ್ದೀವಿ ವಿಡಿಯೋ. ಥ್ಯಾಂಕ್ ಯು